ನಾನು ನನ್ನ ಲಾಸ್ಟ್ ವಿಡಿಯೋಲಿ ಈ ಒಂದು ರಿಸೆಪ್ಷನ್ ಮೇಕಪ್ ಲುಕ್ ಹೇಗೆ ನೀವು ಮಾಡ್ಕೋಬೋದು ಅನ್ನೋದನ್ನು ಫುಲ್ ಟ್ಯುಟೋರಿಯಲ್ ಎಕ್ಸ್ಪ್ಲೇನ್ ಮಾಡಿ ತೋರಿಸಿದ್ದೆ. ಆ್ಯಂಡ್ ಇವತ್ತಿನ ವಿಡಿಯೋಲಿ ನಾನು ಈ ಒಂದು ಹೇರ್ ಸ್ಟೈಲ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ಯಾವುದೇ ಒಂದು ಹೀಟ್ ಟೂಲ್ಸ್ನೆಲ್ಲ ನಾನೇನು ಯೂಸ್ ಮಾಡ್ಕೊಂಡಿಲ್ಲ. ಜಸ್ಟ್ ಯೂಸಿಂಗ್ ಫ್ಯೂ ಬಾಬಿ ಪಿನ್ಸ್ ಆಮೇಲೆ ರಬ್ಬರ್ ಬ್ಯಾಂಡ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ಹೇರ್ ಸ್ಟೈಲ್ ಮಾಡಿರೋದು. ಇಟ್ಸ್ ವೆರಿ ವೆರಿ ಈಸಿ. ಸೊ ಬನ್ನಿ ತೋರಿಸ್ಕೊಡ್ತೀನಿ ಹೇಗೆ ಮಾಡಿದೆ ಅನ್ನೋದನ್ನು. ಮೊದಲು ಕೂದಲಲ್ಲಿರುವಂಥ ಸಿಕ್ಕನ್ನೆಲ್ಲ ಬಿಡಿಸ್ಕೊಳ್ಳಿ. ಆಮೇಲೆ ಒಂದ್ಸರಿ ನೀಟಾಗಿ ಕೋಮ್ ಮಾಡಿಕೊಂಡು ಸೆಂಟರ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಮೊದಲು ನಾವು ಬೈತಲೆ ಬೊಟ್ಟನ್ನು ಫಿಕ್ಸ್ ಮಾಡ್ಕೊಳ್ಳೋಣ, ಆಮೇಲೆ ಹೇರ್ ಸ್ಟೈಲ್ ಮಾಡೋಣ, ಅವಾಗ ಈಸಿ ಆಗುತ್ತೆ. ಸೊ ಒಂದು ಸ್ವಲ್ಪ ಕೂದಲನ್ನ ನಾವು ಈ ರೀತಿ ತೊಗೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಈ ರೀತಿ ತೊಗೊಂಡು ಬೈತಲೆ ಬೊಟ್ಟಿನ ಚೈನ್ ಏನಿದೆ ಅದು ಲೆಂತ್ ಎಷ್ಟಿದೆ ಅಷ್ಟು ನೋಡಿಕೊಂಡು, ಅಂದರೆ ನಿಮ್ಗೆ ಎಷ್ಟು ಕೆಳಗೆ ಬೇಕು ಎಷ್ಟು ಮೇಲೆ ಬೇಕು ಅದರ ಮೆಜರ್ಮೆಂಟ್ ಮಾಡಿಕೊಂಡು ನೀವು ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೋಬೇಕು. ಸೊ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಾಗ ಏನಾಗುತ್ತೆ, ಬೈತಲೆ ಬೊಟ್ಟಿನ ಕೊಕ್ಕಿ ಏನಿದೆ ಅದನ್ನು ಈ ರಬ್ಬರ್ ಬ್ಯಾಂಡ್ಗೆ ಈಸಿಯಾಗಿ ಸಿಗಿಸ್ಬೋದು. ಈಗ ಈ ಒಂದು ಚಿಕ್ಕ ಪೋನಿಟೇಲ್ ನೀವೇನು ಮಾಡ್ಕೊಂಡ್ರಿ ಅದನ್ನು ಒಂದು ಹೇರ್ ಪಿನ್ನ ಸಹಾಯದಿಂದಾಗಿ ನೀಟಾಗಿ ಸೆಕ್ಯೂರ್ ಮಾಡಿ, ಆಮೇಲೆ ಇದರ ಬೈತಲೆ ಬೊಟ್ಟಿನ ಕೊಕ್ಕಿ ಏನಿದೆ ನಾನು ಹೇಳಿದ್ನಲ್ವ ಈ ರೀತಿ ರಬ್ಬರ್ ಬ್ಯಾಂಡ್ಗೆ ಸಿಗಿಸ್ಕೊಬಿಡಿ. ಸೊ ಹೀಗೆ ಮಾಡೋದ್ರಿಂದ ನೀವು ಈಸಿಯಾಗಿ ಬೈತಲೆ ಬೊಟ್ಟನ್ನ ಫಿಕ್ಸ್ ಮಾಡ್ಕೋಬೋದು, ಒಂಚೂರು ಕೂಡ ಆಡೋದಿಲ್ಲ. ಇದ್ರ ಮೇಲೆ ನಾವು ಸೈಡ್ ಪಾರ್ಟಿಷನ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡ್ಕೋಬೋದು. ಸೊ ನಾನು ಈಗ ಸೈಡ್ ಪಾರ್ಟಿಷನ್ ಮಾಡಿಕೊಂಡು ಹೇರ್ನ ಟ್ವಿಸ್ಟ್ ಮಾಡ್ಕೊಂಡು ಹೇರ್ ಸ್ಟೈಲ್ ಮಾಡ್ತಿದ್ದೀನಿ. ಹೇಗೆ ನೋಡಿ, ನಿಮಗೆ ಯಾವ ಸೈಡ್ ಬೇಕು ರೈಟ್ ಆರ್ ಲೆಫ್ಟ್ ಆ ಸೈಡು ನೀವು ಸೈಡ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಈಗ ಸಿಂಪಲ್ಲಾಗಿ ಟ್ವಿಸ್ಟ್ ಮಾಡ್ಕೋಬೇಕು. ಇದು ಒಂದು ಬೇಸಿಕ್ ಹೇರ್ ಸ್ಟೈಲ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಏನಂದರೆ ನೀಟಾಗಿ ಸೆಂಟರ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಆ ಚೈನ್ ಏನಾದರೂ ಕವರ್ ಆಗಂಗಿದ್ರೆ ಕವರ್ ಮಾಡ್ಕೊಳ್ಳೋಕೆ ನೋಡಿ. ನನಗೆ ಹಿಂದೆ ಅಷ್ಟು ಕಾಣಿಸ್ತಿರ್ಲಿಲ್ಲ, ಸೊ ಅದಕ್ಕೆ ನಾನು ಅಷ್ಟು ನೀಟಾಗಿ ಅದನ್ನು ಕವರ್ ಮಾಡೋದಕ್ಕಾಗಿಲ್ಲ. ನೀವು ನೋಡಿ ನೀಟಾಗಿ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಕೂದಲುಗಳನ್ನೇ ತೊಗೊಂಡು ಸೇರಿಸ್ತಾ ಟ್ವಿಸ್ಟ್ ಮಾಡಬೇಕು. ಹೀಗೆ ಟ್ವಿಸ್ಟ್ ಮಾಡಿದ ನಂತರ ನೋಡಿ ಈ ರೀತಿ ಪುಲ್ ಮಾಡಬೇಕು. ಆಗ ಒಂದು ಪಫ್ಡ್ ಲುಕ್ ಕೊಡುತ್ತೆ, ಎಕ್ಸ್ಟ್ರಾ ವಾಲ್ಯೂಮ್ ಇರೋ ಥರ ಕೂಡ ಕಾಣುತ್ತೆ. ಹೀಗೆ ಮಾಡಿದ ನಂತರ ನೀವು ಟ್ವಿಸ್ಟ್ ಮಾಡ್ತಾ ಲಾಸ್ಟಲ್ಲಿ ನೀವು ಕಿವಿಯ ಹಿಂದೆ ಇದನ್ನು ಸೆಕ್ಯೂರ್ ಮಾಡಿ ಹೇರ್ ಪಿನ್ನಿಂದ. ಕಿವಿಯ ಹಿಂದೆನಾದರೂ ಮಾಡ್ಬೋದು, ಇಲ್ಲ ಮೇಲೆ ಸ್ವಲ್ಪ ಮೇಲಕ್ಕಾದರೂ ಮಾಡ್ಬೋದು. ಈ ರೀತಿ ಸೆಕ್ಯೂರ್ ಮಾಡಿದ ನಂತರ ಇನ್ನು ಸ್ವಲ್ಪ ಪುಲ್ ಮಾಡ್ಕೋಬೋದು ಟು ಗಿವ್ ಯು ದಟ್ ನೈಸ್ ವಾಲ್ಯೂಮಿನಸ್ ಲುಕ್. ಈಗ ಇನ್ನೊಂದು ಸೈಡು ಕೂಡ ಒಂದು 2-3 ಸರಿ ಟ್ವಿಸ್ಟ್ ಮಾಡಿಕೊಂಡ್ರೆ ಸಾಕು. ಅದೇ ರೀತಿಯಲ್ಲಿ ಸ್ವಲ್ಪ ಕೂದಲು ತೊಗೊಳ್ಳಿ, ಟ್ವಿಸ್ಟ್ ಮಾಡ್ಕೊಳ್ಳಿ, ಮತ್ತು ಇನ್ನು ಸ್ವಲ್ಪ ಕೂದಲು ತೊಗೊಳ್ಳಿ, ಸೇರಿಸಿ. ಸೊ ಹೀಗೆ ಟ್ವಿಸ್ಟ್ ಮಾಡ್ತಾ ಬನ್ನಿ. ಇದನ್ನು ಕೂಡ ಅಷ್ಟೇ ಕಿವಿಯ ಮೇಲೆ ನೀವು ಇದನ್ನು ಸೆಕ್ಯೂರ್ ಮಾಡ್ಬೋದು. ಇದನ್ನು ಕೂಡ ಒಂಚೂರು ಪುಲ್ ಮಾಡಿ ಒಂದು ಪಫ್ ಲುಕ್ ಕೊಡೋ ಥರ ಮಾಡಿ. ಸೊ ಈಗ ನೀವು ಎಷ್ಟು ಬೇಕೋ ಅಷ್ಟು ಪುಲ್ ಮಾಡ್ಕೊಳ್ಳಿ. ಯು ಶುಡ್ ಪುಲ್ ಇಟ್ ವೆರಿ ಜೆಂಟ್ಲಿ, ತುಂಬ ಜೆಂಟ್ಲಿಯಾಗಿ ನೀವು ಪುಲ್ ಮಾಡಬೇಕಾಗತ್ತೆ. ಎಲ್ಲ ಕೂದಲನ್ನು ಒಂದೇ ಕಡೆ ತೊಗೊಂಡು ಸೈಡ್ ಬ್ರೇಡ್ ಮಾಡಬೇಕು. ಬ್ರೇಡ್ ಅಂದರೆ ನಾನು ಜಡೆ ಹಾಕ್ಕೊಳ್ತಿಲ್ಲ, 2 ಸೈಡು ಸ್ವಲ್ಪ ಕೂದಲನ್ನು ತೊಗೊಂಡು ಈ ಒಂದು ಟ್ರಾನ್ಸ್ಪರೆಂಟ್ ರಬ್ಬರ್ ಬ್ಯಾಂಡ್ ಆರ್ ಬ್ಲ್ಯಾಕ್ ಕಲರ್ ಎಲಾಸ್ಟಿಕ್ ಏನಿರುತ್ತೆ ಇದನ್ನು ನಾನು ಸೆಕ್ಯೂರ್ ಮಾಡಿ ಈ ರೀತಿ ಒಂದು ಹೋಲ್ ಮಾಡಿ ಅದರೊಳಗಡೆ ಉಳಿದಿರುವಂಥ ಕೂದಲನ್ನು ಈ ರೀತಿ ಸೇರಿಸ್ತಿದ್ದೀನಿ. ಹೀಗೆ ಸೇರಿಸಿದ ನಂತರ ಅಗೇನ್ ಐಮ್ ಪುಲ್ಲಿಂಗ್ ಇಟ್ ಬ್ಯಾಕ್. ಆಮೇಲೆ ಇದನ್ನು 2 ಸೈಡು ಪುಲ್ ಮಾಡ್ಕೋಬೇಕು. ಆವಾಗ ಒಂದು ಮೆಸ್ಸಿ ಲುಕ್ ಕೊಡುತ್ತೆ, ವಾಲ್ಯೂಮ್ ಕೂಡ ಕೊಡುತ್ತೆ. ಈಗ ಇನ್ನು ಸ್ವಲ್ಪ ಗ್ಯಾಪ್ ಬಿಟ್ಟು ಕೆಳಗಡೆ ಮತ್ತೆ ನಾನು ರಬ್ಬರ್ ಬ್ಯಾಂಡ್ ಹಾಕಿ ಮತ್ತೆ ಹೋಲ್ ಮಾಡಿ ಅದರೊಳಗಡೆ ಫುಲ್ ಕೂದಲನ್ನು ನಾನು ಸೇರಿಸ್ತಿದ್ದೀನಿ. ಆಮೇಲೆ ಮತ್ತೆ ಮೇಲಕ್ಕೆ ಪುಲ್ ಮಾಡಿ ಈ ರೀತಿ ಎಳ್ಕೋಬೇಕಾಗಿತ್ತು 2 ಸೈಡಲ್ಲೂ. ಆಗ ಒಂದು ಏನು ಮೆಸ್ಸಿ ಲುಕ್ ಕೊಡುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಇದೇ ರೀತಿ ನೀವು ಫುಲ್ ಲೆಂತ್ ನಿಮ್ಮ ಕೂದಲು ಎಷ್ಟು ಲೆಂತ್ ಇದೆ ಅಲ್ಲಿವರೆಗೂ ಮಾಡ್ಕೋಬೋದು. ಹತ್ರ ಕೂಡ ಹಾಕ್ಕೋಬೋದು ರಬ್ಬರ್ ಬ್ಯಾಂಡ್, ಅವ್ರ ಈ ರೀತಿ ದೂರ ಕೂಡ ಮಾಡ್ಕೋಬೋದು. ಸೊ ತುಂಬಾ ಬೇಗನೆ ಆಗೋಗುತ್ತೆ ಮತ್ತು ತುಂಬ ಈಸಿ ಕೂಡ. ಇನ್ನೂ ಬೇರೆ ಥರ ಫ್ಯಾನ್ಸಿ ಬ್ರೇಡಿಂಗ್ ಮೆಥಡ್ ಎಲ್ಲ ಇದೆ, ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ತೀನಿ. ಎಲ್ಲದಕ್ಕಿಂತ ಈಸಿ ಅಂದರೆ ಈ ಒಂದು ಮೆಥಡ್ ಅಂತ ಹೇಳ್ಬೋದು. ಕೇವಲ ಒಂದು 5 ನಿಮಿಷದಲ್ಲಿ ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸಲ್ಲಿ ಮುಗ್ದೋಗುತ್ತೆ. ಶಾರ್ಟ್ ಹೇರ್ ಇದ್ರೂ ಅಂತೂ ಇನ್ನೂ ಬೇಗನೆ ಆಗೋಗುತ್ತೆ. ಈಗ ನಾನು 2 ಸೈಡು ಈ ರೀತಿ ಪುಲ್ ಮಾಡಿ ಒಂದು ಮೆಸ್ಸಿ ಲುಕ್ ಕೊಡ್ಬೋದು. ನೀವು ಎಷ್ಟು ಬೇಕಾದರೂ ಅಷ್ಟು ಸೈಡಲ್ಲಿ ನೋಡಿ ಈ ರೀತಿ ಪುಲ್ ಮಾಡ್ತಾ ಬರ್ಬೋದು. ಆ ರಬ್ಬರ್ ಬ್ಯಾಂಡ್ ನೀವು ಎಲ್ಲೆಲ್ಲಿ ಹಾಕಿದ್ದೀರ ನೋಡಿ ಅಲ್ಲಿ ಈ ರೀತಿ ಒಂದು ಹೇರ್ ಆಕ್ಸೆಸರೀಸ್ ಹಾಕೋಬೋದು. ಇದು ಯು ಪಿನ್ ಥರ ಇರುತ್ತೆ, ಮೇಲೆ ಏನಾದರೂ ಒಂದು ಸ್ಟೋನ್ ಇರುತ್ತೆ. ಇಲ್ಲಾಂದರೆ ನೀವು ಫ್ಲವರ್ ಡೆಕೋರೇಷನ್ ಏನಾದರೂ ಹೇಳಿರ್ತೀರಲ್ವ ಅವ್ರ ಹತ್ರ ಈ ಬಿಳಿ
ಹೂವು ಚಿಕ್ಕ ಚಿಕ್ಕ ಹೂವು ಬರುತ್ತೆ ಅದನ್ನು ಕೂಡ ಹಾಕ್ಕೋಬೋದು. ಆರ್ ಯು ಕ್ಯಾನ್ ಈವನ್ ಫಿಕ್ಸ್ ಸಮ್ ರೋಸಸ್ ಆರ್ ನಿಮ್ಗೆ ಇಷ್ಟ ಆಗಿರುವಂಥ ಹೂವನ್ನು ಕೂಡ ನೀವು ಹಾಕ್ಕೋಬೋದು. ಸೊ ನಿಮಗೆ ಹೇಗೆ ಬೇಕು ಅದನ್ನು ಆ ರೀತಿ ನೀವು ಬ್ರೇಡ್ನ ಡೆಕೋರೇಟ್ ಮಾಡ್ಬೋದು. ಟು ಫಿನಿಶ್ ಆಫ್ ದ ಲುಕ್ ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ವಾಲ್ಯೂಮ್ ಬೇಕಂದರೆ ಯು ಕ್ಯಾನ್ ಗೋ ಆ್ಯಂಡ್ ಪುಲ್ ಇಟ್ ಅಹೆಡ್. ಆವಾಗ ಒಂದು ಆ ಮೆಸ್ಸಿ ವಾಲ್ಯೂಮ್ ಲುಕ್ ನೀವೆಷ್ಟು ಕೊಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಬ್ರೇಡ್ ಕಾಣುತ್ತೆ. ಸೊ ಗೈಸ್ ನೋಡಿದ್ರಲ್ವ ಎಷ್ಟು ಈಸಿ ಅಂತ ಈ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ಳೋದು. ಫುಲ್ ಕಂಪ್ಲೀಟ್ ಆದಾಗ ತುಂಬಾ ನೀಟಾಗಿ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೀವು ಅದು ಏನಾದರೂ ಜಾಸ್ತಿ ಎಳೆದಿದ್ರೆ ಅದು ಎಷ್ಟು ಮೆಸ್ಸಿಯಾಗಿ ಕಾಣುತ್ತೋ ನಿಮಗೆ ಅಷ್ಟು ಒಂದು ಬ್ಯೂಟಿಫುಲ್ ಲುಕ್ ಕೊಡುತ್ತೆ. ನಿಮಗೆ ಹೇಗೆ ಬೇಕು ಆ ರೀತಿ ನೀವು ಡೆಕೋರೇಟ್ ಮಾಡ್ಬೋದು ನಿಮ್ಮ ಬ್ರೇಡ್ನ. ಮೇಲೆ ಬೇಕಂದರೆ ನೀವು ಮಲ್ಲಿಗೆ ದಿಂಡು ಅಥವಾ ಬೇರೆ ಏನಾದರೂ ದಿಂಡು ಕೂಡ ನೀವು ಜಸ್ಟ್ ನಿಮ್ಮ ಬ್ರೇಡ್ ಹತ್ರ ಸುತ್ಕೋಬೋದು ಕಿವಿಯ ಹಿಂದೆ, ಅದು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಮಾಡಿ. ಏನಾದರೂ ಕೇಳೋಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿ ಯು ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್.